ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಆಷಾಢ ಮಹಿಮೆ 2ನೇ ಅಧ್ಯಾಯವನ್ನು ನೋಡೋಣ. ಸ್ನಾನ ವಿಧಿ, ಮಾಸವ್ರತ, ತಾಪಿ ಸ್ನಾನ ಮಹಿಮೆ. ಸ್ಕಂದನು ತನ್ನ ತಂದೆಯಾದ ಈಶ್ವರನನ್ನು ಕುರಿತು, ಭೋ ತಾತಪಾದರೆ, ಆಷಾಢ ಮಾಸದಲ್ಲಿ ತಾಪಿ ಸ್ನಾನದಿಂದ ಬರುವ ಮಹಾಫಲದ ಬಗ್ಗೆ ತಾವು ಇದುವರೆಗೆ ತಿಳಿಸಿ ಅನುಗ್ರಹಿಸಿದ್ದೀರಿ. ಆಷಾಢ ಮಾಸದಲ್ಲಿ ತಾಪಿ ನದಿಯ ಸ್ನಾನವು ಮನುಷ್ಯರ ಸರ್ವ ಪಾಪಗಳನ್ನು ಕಳೆಯುವಂಥದ್ದಾಗಿದೆ. ಮಹಿಮೋಪೇತವಾದ ಇಂತಹ ಸ್ನಾನದ ವಿಧಿ ಯಾವುದು? ಸ್ನಾನದಿಂದ ಬರುವ ಪುಣ್ಯವೇಣ್ಯವೆಂಥದ್ದು ಮತ್ತು ಆಗ ಪಾಲಿಸಬೇಕಾದ ನಿಯಮಗಳಾವುವು? ಒಂದೊಂದು ನಿಯಮಕ್ಕೆ ಇರುವ ಫಲವಾವುದು? ಇದೆಲ್ಲವನ್ನೂ ನನಗೆ ವಿವರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ, ಸ್ಕಂದಕುಮಾರ, ಕೇಳು. ಯಾವನು ವಿಧಿಪೂರ್ವಕವಾಗಿ ಪ್ರಾತಃ ಕಾಲದಲ್ಲಿ ಮತ್ತು ಮಧ್ಯಾಹ್ನದಲ್ಲಿ ಸ್ನಾನ ಮಾಡುವನೋ ಅವನಿಗೆ 2 ಪಟ್ಟು ಫಲವೂ ಬರುವುದು. 3 ಹೊತ್ತು ಸ್ನಾನ ಮಾಡಿದ 3 ಪಟ್ಟು ಫಲವಿದೆ. ಆದ್ದರಿಂದಲೇ ಈ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ 4 ಪಟ್ಟು ಫಲವು ಪ್ರಾಪ್ತವಾಗುವುದೆಂದು ಜ್ಞಾನಿಗಳು ಹೇಳುತ್ತಾರೆ. ಇದರಂತೆಯೇ ಬಿಂದುಮತಿಯ ಸಂಗಮದಲ್ಲಿ ಮತ್ತು ತಾಪಿ ನದಿಯ ಉಗಮ ಸ್ಥಾನದಲ್ಲಿ ಮಾಡುವ ಸ್ನಾನವೂ 4 ಪಟ್ಟು ಫಲದಾಯಕವಾಗಿದೆ. ಗೋಮತಿಯ ಸಂಗಮದಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ನಾಶವಾಗಿ ಹೋಗುವವು. ಈ ನದಿಯ ಯಾವುದೇ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದರೂ 2 ಪಟ್ಟು ಫಲವಿದೆ. ಅದರಂತೆಯೇ ಶಂಕರನ ಸನ್ನಿಧಾನದಲ್ಲಿ ಮಾಡುವ ಸ್ನಾನಕ್ಕೆ 2 ಪಟ್ಟು ಫಲವಿದೆ. ಇನ್ನು ಈಶ್ವರನ ಲಿಂಗವನ್ನು ನದಿ ತೀರದಲ್ಲಿ ಸ್ಥಾಪಿಸಿ ಅದರ ಸನ್ನಿಧಿಯಲ್ಲಿ ಮಾಡುವ ಸ್ನಾನದಿಂದ ಮತ್ತು ಸಾಲಿಗ್ರಾಮ ಶಿಲೆಯ ಸನ್ನಿಧಿಯಲ್ಲಿ ಮಾಡುವ ಸ್ನಾನದಿಂದ 4 ಪಟ್ಟು ಫಲ ಬರುವುದು. ಏಕಾಗ್ರ ಮನಸ್ಸಿನಿಂದ ಮೌನಿಯಾಗಿದ್ದು ಸ್ನಾನ ಮಾಡಬೇಕು. ಮನದಲ್ಲಿ ಆದಿತ್ಯನನ್ನು ಧ್ಯಾನಿಸುತ್ತಾ ವಾರುಣ ಸೂಕ್ತದ 5 ರುಕ್ಕುಗಳನ್ನು ಪಠಿಸುತ್ತಾ ಆ ಸೂಕ್ತದ ದೇವತೆಗಳನ್ನು ಸ್ಮರಿಸುತ್ತಾ ಜಲದಿಂದ ಮಾರ್ಜನ ಮಾಡಿಕೊಳ್ಳಬೇಕು. ಹೇ ಸೂರ್ಯಪುತ್ರಿಯೇ, ಆಷಾಢ ಮಾಸದಲ್ಲಿ ಪ್ರಾದುರ್ಭವಿಸಿದ ತಾಪಿಯೇ, ನಿನಗೆ ನಮಸ್ಕರಿಸುತ್ತೇನೆ. ನಿನ್ನ ಅನುಗ್ರಹದಿಂದ ಆಷಾಢ ಮಾಸದಲ್ಲಿ ಮಾಡುವ ನನ್ನ ಸ್ನಾನವು ನಿರ್ವಿಘ್ನವಾಗಿ ಸಾಗಿ ಪೂರ್ಣ ಫಲವನ್ನು ಕೊಡುವಂಥದ್ದಾಗಲಿ. ಈ ರೀತಿ ಪ್ರಾರ್ಥಿಸಿ ನದಿಗೆ ನಮಸ್ಕರಿಸಿ ನಂತರ ಮೌನದಿಂದ ಸ್ನಾನ ಮಾಡಬೇಕು. ಸ್ನಾನಾನಂತರ ತನ್ನ ಪಿತೃಗಳನ್ನು ಉದ್ದೇಶಿಸಿ ತರ್ಪಣಗಳನ್ನು ಕೊಡಬೇಕು. ನಂತರ ಸೂರ್ಯನನ್ನು ಧ್ಯಾನಿಸುತ್ತಾ ಸೂರ್ಯೋಪಾಸನೆಯನ್ನು ಮಾಡಬೇಕು. ಸಂಕಲ್ಪ ಪೂರ್ವಕ ಸ್ನಾನ ಮಾಡಿದ ಮೇಲೆ ಪುರುಷ ಸೂಕ್ತವನ್ನು ಪಠಿಸುತ್ತಾ ನದಿ ನೀರಿನಿಂದ ಹೊರಗೆ ಬರಬೇಕು. ಈ ಪ್ರಕಾರವಾಗಿರುವ ಸ್ನಾನ ವಿಧಿಯನ್ನು ಮುಗಿಸಿ ದೇವಪೂಜೆ ಹಾಗೂ ಹೋಮಗಳನ್ನು ಮಾಡಿ ಯಥಾಶಕ್ತಿ ದಾನಗಳನ್ನು ಕೊಡಬೇಕು. ಆಷಾಢ ಮಾಸದಲ್ಲಿ ಪ್ರತಿದಿನವೂ ಇಷ್ಟು ಕರ್ಮಗಳನ್ನು ತಪ್ಪದೇ ಮಾಡಬೇಕು. ಯಾವುದನ್ನು ಭಕ್ತಿಯಿಂದ ಮಾಡುವನೋ ಅವು ಅಕ್ಷಯವಾದ ಫಲದಾಯಕವಾಗುವುದು. ಆಷಾಢ ಮಾಸದಲ್ಲಿ ತಾಪಿ ಸ್ನಾನವು ಎಲ್ಲಿ ಮಾಡಲ್ಪಟ್ಟರೂ ಅದು ಸರ್ವ ಪಾಪಗಳನ್ನು ಕಳೆಯುವಂಥದ್ದಾಗಿರುವುದು. ಈ ಆಷಾಢ ಮಾಸದಲ್ಲಿ ತಾಪಿ ನದಿಗೆ ಪ್ರದಕ್ಷಿಣ ಪೂರ್ವಕ ತಿರುಗುತ್ತಾ ನದಿ ಪ್ರವಾಹದ ಉಗಮ ಸ್ಥಳದಿಂದ ಪ್ರಾರಂಭಿಸಿ ಸಮುದ್ರವನ್ನು ಸೇರುವವರೆಗೆ 1 ಯೋಜನ ನಡೆದಾದ ಮೇಲೆ ಏಕಾಗ್ರ ಮನಸ್ಸಿನಿಂದ ನದಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ ಕರ್ಮ ಬಂಧನದಿಂದ ಮುಕ್ತಿಯಾಗಿ ಕೈವಲ್ಯ ಪ್ರಾಪ್ತಿಯಾಗುವುದು. ಈ ಪ್ರಕಾರ ಪ್ರದಕ್ಷಿಣೆ ಹಾಗೂ ಸ್ನಾನಗಳನ್ನು ಬ್ರಹ್ಮಚರ್ಯ ವ್ರತದಿಂದ ಮಾಡಿದರೆ ಸಾಮಾನ್ಯ ಮಾನವರಿಗೂ ದುರ್ಲಭವಾದ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. 1 ಯೋಜನ ನಡೆದಾದ ಮೇಲೆ ನದಿ ಸ್ನಾನ ಮಾಡುವುದರಿಂದ ಗೋದಾನ ಮಾಡಿದಷ್ಟು ಪುಣ್ಯವು ಲಭಿಸುವುದು. ಇನ್ನು ಅಶಕ್ತರಾದವರು ಬಿಸಿ ನೀರಿನಿಂದ ಸ್ನಾನ ಮಾಡಿದರೂ ಅವರಿಗೆ ಸಮಗ್ರ ಪುಣ್ಯ ಫಲವು ದೊರಕುವುದು. ಅವಗಾಹನ ಸ್ನಾನ ಮಾಡದೆ ಕಂಠ ಸ್ನಾನ ಮಾಡಿದ ಅರ್ಧ ಫಲವು ಬರುವುದೆಂದು ಜ್ಞಾನಿಗಳು ಹೇಳುತ್ತಾರೆ. ಪಾದ ಸ್ನಾನದಿಂದ ಪಾದ ಫಲವು ಬರುವುದು. ಈ ರೀತಿ ವಿವಿಧ ಪ್ರಕಾರದ ಸ್ನಾನಗಳಿಂದ ಬರುವ ಫಲವನ್ನು ವೇದಾಂಗಗಳನ್ನು ಬಲ್ಲ ಮುನಿಗಳು ತಮ್ಮ ಜ್ಞಾನಚಕ್ಷುವಿನಿಂದ ತಿಳಿದು ಪ್ರಕಟಪಡಿಸಿದ್ದಾರೆ. ಕಂಠ ಸ್ನಾನಾದಿಗಳು ಅಶಕ್ತರಿಗೆ ಮಾತ್ರ ಹೇಳಲ್ಪಟ್ಟವುಗಳಾಗಿವೆ. ಇನ್ನು ತಾಪಿ ತೀರದಿಂದ ದೂರದಲ್ಲಿರುವ ಪುರುಷನು ಮೈಗೆ ಮಣ್ಣನ್ನು ಲೇಪಿಸಿಕೊಂಡು ಅಲ್ಲಿರುವ ಇತರ ಜಲಾಶಯದಲ್ಲಿ ಸ್ನಾನ ಮಾಡಿದರೆ ಪಾದ ಫಲವನ್ನು ಪಡೆಯುವವನು.
ಏಕಭಕ್ತದಿಂದ, ಅಂದರೆ ದಿವಸಕ್ಕೆ 1 ಸಲ ಮಾತ್ರ ಮಧ್ಯಾಹ್ನದಲ್ಲಿ ಊಟ ಮಾಡುತ್ತಾ ಪ್ರತಿದಿನ ಸ್ನಾನ ಮಾಡುವುದರಿಂದ ಸ್ವರ್ಗಲೋಕದಿಂದ ಚ್ಯುತಿಯಾಗುವುದಿಲ್ಲ. ಇನ್ನು ಅಯಾಚಿತ ವೃತ್ತಿಯಿಂದ ಇದ್ದು ಸ್ನಾನ ಮಾಡಿದರೆ ಇದರ ಪಾದದಷ್ಟು ಪುಣ್ಯವು ಲಭಿಸುವುದು. ಆಷಾಢ ಮಾಸದಲ್ಲಿ ಪ್ರತಿದಿನ ಪ್ರಾತಃ ಸ್ನಾನಿಕಗಳನ್ನು ಮಾಡಿ ರಾತ್ರಿ ಒಪ್ಪತ್ತು ಮಾತ್ರ ಊಟ ಮಾಡುವವನು ಮರಣಾನಂತರ ಬ್ರಹ್ಮಲೋಕವನ್ನು ಹೊಂದುವನು. ಇನ್ನು ಯಾವನು ಪ್ರತಿನಿತ್ಯ ಸ್ನಾನ ಮಾಡಿ ಉಪವಾಸದಿಂದಲೇ ಇರುವನೋ ಅಂತಹವನಿಗೆ ಪುನರ್ಜನ್ಮವೆಂಬುದು ಬರಲಾರದು. ಪ್ರತಿದಿನ ಸ್ನಾನಾಹ್ನಿಕ ಪೂಜಾದಿಗಳನ್ನು ಮುಗಿಸಿ ಹಣ್ಣುಗಳನ್ನು ಮಾತ್ರ ತಿನ್ನುವವನು ಸೌತ್ರಾಮ ಲೋಕವನ್ನು ಹೊಂದುವನು. ಸ್ನಾನ ಮಾಡಿ ಪಯೋವ್ರತದಿಂದ ಇರುವ ಪುರುಷನು ಬಹುಕಾಲದವರೆಗೆ ಸ್ವರ್ಗಲೋಕದಲ್ಲಿ ಸುಖದಿಂದ ಇರುವನು. ಪ್ರತಿದಿನ ಪ್ರಾತಃ ಸ್ನಾನ ಮಾಡುವುದಲ್ಲದೆ ಏಕಭುಕ್ತಿಯಿಂದ ಇರುವವನು ಇಂದ್ರನ ಲೋಕವಾದ ಸ್ವರ್ಗವನ್ನು ಹೊಂದುವನು. ಧಾತ್ರಿ ಫಲ ಅಂದರೆ ನೆಲ್ಲಿಕಾಯಿ ಅಥವಾ ಎಳ್ಳು ಹಚ್ಚಿಕೊಂಡು ಸ್ನಾನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುವುದು. ಬಿಸಿ ನೀರನ್ನು ಬಿಟ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ವಾರುಣ ಲೋಕವನ್ನು ಹೊಂದಿ ಅಲ್ಲಿ ವಿವಿಧ ಭೋಗಗಳನ್ನು ಪಡೆದು ಸುಖದಿಂದ ಇರುವನು. ತೈಲಾಭ್ಯಂಗವನ್ನು ಮಾಡದಿದ್ದವನು ಮರಣಾನಂತರ ಸ್ವರ್ಗಲೋಕದಲ್ಲಿ ಬಹು ಸ್ವರೂಪಿಯಾಗಿ ಇರುವನು. ಚಂದನವನ್ನು ಬಿಟ್ಟವನು ಚಂದ್ರಲೋಕವನ್ನು ಹೊಂದುವನು. ಹೂಗಳನ್ನು ಬಿಟ್ಟವನು ನಂದನವನದಲ್ಲಿದ್ದು ವಿವಿಧ ಭೋಗಗಳನ್ನು ಭೋಗಿಸುವನು. ಮತ್ತು ಅಲ್ಲಿರುವ ದೇವತೆಗಳನ್ನು ಬಿಟ್ಟು ಅವನೆಂದಿಗೂ ಭೂಲೋಕಕ್ಕೆ ಮತ್ತೆ ಬರುವುದಿಲ್ಲ. ಆಷಾಢ ಸ್ನಾನವನ್ನು ಮಾಡುವವನು ಉಗುರು ಕೂದಲುಗಳನ್ನು ಕತ್ತರಿಸಿಕೊಳ್ಳಬಾರದು. ಇಂತಹವನು ಮರಣಾನಂತರ ಸ್ವರ್ಗದಲ್ಲಿದ್ದು ಪ್ರಳಯ ಕಾಲದವರೆಗೆ ಅಪ್ಸರ ಗಣಗಳಿಂದ ಕೂಡಿಕೊಂಡು ಅವರೊಂದಿಗೆ ಕ್ರೀಡಿಸುತ್ತಲಿರುವವನು. ಏಕಾಂತದಲ್ಲಿ ಮಾಡುವವನು ಮುನಿಲೋಕವನ್ನು ಪಡೆಯುವನು. ಗೋಧಿಯನ್ನು ಅಂದರೆ ಗೋಧಿ ಹಿಟ್ಟಿನ ಪದಾರ್ಥಗಳನ್ನು ವರ್ಜಿಸಿದವನು ಮುಂದೆ ಸ್ವರ್ಗಲೋಕದಲ್ಲಿ ವಿವಿಧ ಭೋಗಗಳನ್ನು ಪಡೆಯುವನು. ಫಲಗಳನ್ನು ವರ್ಜಿಸಿದವನು ದೇವತೆಗಳ ವೈಮಾನಿಕನಾಗುವನು. ಮದ್ಯವನ್ನು ಬಿಟ್ಟವನು ಹಾಗೂ ಮಧುವನ್ನು ಬಿಟ್ಟವನು ರವಿಲೋಕವನ್ನು ಹೊಂದುವನು. ಆ ಆಷಾಢ ಮಾಸದಲ್ಲಿ ಪರಾನ್ನವನ್ನು ಬಿಟ್ಟವನಂತೂ ಪರಮಗತಿಯನ್ನು ಹೊಂದುವನು. ಭೂಶಾಯಿಯಾಗಿರುವವನು ಇಂದ್ರಲೋಕವನ್ನು ಪಡೆಯುವನು. ಆಷಾಢ ಮಾಸ ಪೂರ್ತಿ ಬ್ರಹ್ಮಚರ್ಯದಿಂದಿದ್ದು ಯಾವನು ನಿತ್ಯ ಪ್ರಾತಃ ಸ್ನಾನ ಮಾಡುವನೋ ಅವನು ಮುಂದೆ ಅಪ್ಸರಾಲೋಕವನ್ನು ಹೊಂದಿ ಅಲ್ಲಿ ಮನೋಹರವಾದ ವಿವಿಧ ಭೋಗಗಳನ್ನು ಹೊಂದುವನು. ತಾಂಬೂಲವನ್ನು ಬಿಟ್ಟವನು ತಾನು ಬಯಸಿದ ಕಾಮನೆಗಳನ್ನೆಲ್ಲ ಪಡೆಯುವನು. ಗಂಧವನ್ನು ಬಿಟ್ಟವನು ಮುಂದೆ ಗಂಧರ್ವ ಲೋಕವನ್ನು ಹೊಂದುವನು. ಕೇವಲ ಶಾಕಾಹಾರಗಳನ್ನು ಸ್ವೀಕರಿಸಿ ಯಾವನು ಆಷಾಢ ಮಾಸದಲ್ಲಿ ಸ್ನಾನ ವ್ರತವನ್ನು ಆಚರಿಸುವನೋ ಅವನು ಮರಣಾನಂತರ ದೇವತೆಗಳಿಂದ ಸಮ್ಮಾನಪೂರ್ವಕವಾದ ಆತಿಥ್ಯವನ್ನು ಪಡೆಯುವನು. ತ್ರಿಕಾಲದಲ್ಲಿ ಸೂರ್ಯನಿಗೆ 3 ಅರ್ಘ್ಯಗಳನ್ನು ಕೊಟ್ಟು ವಿಷ್ಣುವನ್ನಾಗಲಿ ಅಥವಾ ಮಹೇಶನನ್ನಾಗಲಿ ಭಕ್ತಿಯಿಂದ ಪೂಜಿಸುವವನು ಅವರವರ ಲೋಕಗಳ ವಾಸವನ್ನು ಪಡೆಯುವನು. ಈ ಮಾಸದೊಳಗೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಗಾಯತ್ರಿ ಮಂತ್ರವನ್ನು ಜಪಿಸುವ ದ್ವಿಜನು ನಿಶ್ಚಿತವಾಗಿ ಬ್ರಹ್ಮಹತ್ಯಾದಿ ಪಾಪಗಳಿಂದ ಮುಕ್ತನಾಗುವನು. ಪ್ರತಿದಿನವೂ ವಿಧಿಪೂರ್ವಕವಾಗಿ 1,000 ತಿಲಹೋಮಗಳನ್ನು ಮಾಡುವ ಅಥವಾ 16 ಪ್ರಾಣಾಯಾಮಗಳನ್ನು ಮಾಡುವ ನರನು ಇಹಲೋಕದಲ್ಲಿ ತನ್ನ ಅಜ್ಞಾನವನ್ನೆಲ್ಲ ಕಳೆದುಕೊಂಡು ಸಕಲ ಭೋಗಗಳನ್ನು ಹೊಂದಿ ಮರಣಾನಂತರ ವಿಷ್ಣು ಲೋಕವನ್ನು ಹೊಂದಿ ಆ ಕಲ್ಪಾಂತದವರೆಗೆ ಅಲ್ಲಿರುವನು. ಅನಂತರ ಪುನಃ ಭೂಮಿಯಲ್ಲಿ ಹುಟ್ಟಿ ಸಾರ್ವಭೌಮ ರಾಜನಾಗುವನು. ಯಾವನು ನಿತ್ಯವೂ ಪ್ರಾತಃ ಸ್ನಾನಾನಂತರ ವಿಷ್ಣು ಸಹಸ್ರನಾಮಗಳನ್ನು ಜಪಿಸುವನೋ ಅವನು ಅಷ್ಟು ವರ್ಷಗಳಿಗೆ ಭೂಮಂಡಲಾಧಿಪನಾಗಿ ಮುಂದೆ ವಿಷ್ಣು ಲೋಕವನ್ನು ಹೊಂದುವನು. ತಾಪಿ ತೀರದಲ್ಲಿದ್ದು ಆಷಾಢ ಮಾಸದಲ್ಲಿ ನಿತ್ಯ ಸ್ನಾನಾನಂತರ ಪರಮ ಭಕ್ತಿಯಿಂದ ಏಕಾಗ್ರಚಿತ್ತನಾಗಿ ವಿಷ್ಣುವಿನ ಅಷ್ಟೋತ್ತರ ಶತನಾಮಗಳನ್ನು ಜಪಿಸುವವನು ಮರಣಾನಂತರ ತಾಪಿ ನದಿಯು ವಾಸಿಸುವ ಸೂರ್ಯಲೋಕವನ್ನು ಪಡೆಯುವನು. ಮೊದಲು ಪ್ರತಿದಿನ ಭಕ್ತಿಯಿಂದ ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಅನಂತರ ಯಥಾಶಕ್ತಿ ಪ್ರಾಣಾಯಾಮಗಳನ್ನು ಮಾಡುವ ನರನೂ ಕೂಡ ಸೂರ್ಯಲೋಕವನ್ನೇ ಹೊಂದುವನು. ನದಿ ಸ್ನಾನಾನಂತರ ಯಾವನು
ಮಾಸ ಪೂರ್ತಿ ನಿರಂತರ ಒಂದು ದೀಪವನ್ನು ಹಚ್ಚುವನೋ ಅವನು ಸಕಲ ಲೋಕಗಳಿಗೆ ಆಶ್ರಯವಾದ ವಿಷ್ಣುವಿನಲ್ಲಿರುವ ಒಂದೊಂದು ಉತ್ತಮವಾದ ಲೋಕವನ್ನು ಹೊಂದುವನು. ಜ್ಯೇಷ್ಠ ಪೌರ್ಣಿಮೆಯಿಂದ ಪ್ರಾರಂಭಿಸಿ ಆಷಾಢ ಪೌರ್ಣಿಮೆಯವರೆಗೆ ನಿತ್ಯವೂ ಪ್ರಾತಃ ಕಾಲದಲ್ಲಿ ನದೀ ಸ್ನಾನವನ್ನು ಮಾಡಬೇಕು. ಇದರಿಂದ ಅಧಿಕವಾದ ಪುಣ್ಯವು ಪ್ರಾಪ್ತವಾಗುವುದು. ಯಾವುದಾದರೂ ಒಂದು ವರ್ಷದಲ್ಲಿ 2 ಆಷಾಢ ಮಾಸಗಳು ಬಂದರೆ, ಅಂದರೆ ಅಧಿಕ ಮತ್ತು ನಿಜ ಆಷಾಢ, ಆಗ ನಿಜ ಆಷಾಢದಲ್ಲಿ ಪ್ರಾತಃ ಸ್ನಾನ ಮಾಡುವವನು 2 ಪಟ್ಟು ಅಧಿಕವಾದ ಫಲವನ್ನು ಹೊಂದುವನು. ಹೇ ಸ್ಕಂದಕುಮಾರ, ವಿವಿಧ ದಾನಗಳನ್ನು ಕೊಡುತ್ತಾ ಆಷಾಢ ಸ್ನಾನ ವ್ರತವನ್ನು ಆಚರಿಸುವವರಿಗೆ ಬರುವ ಮಹಾಫಲದ ಬಗ್ಗೆ ತಿಳಿಸುವೆನು ಕೇಳು. ಈ ದಾನಗಳನ್ನು ಕೊಡುವುದರಿಂದ ವ್ರತಿಯು ನಿಶ್ಚಿತವಾಗಿ ವಾಂಛಿತ ಫಲಗಳನ್ನು ಪಡೆಯುವನು. ಪ್ರತಿದಿನ ಯಾವನು ಸಾತ್ವಿಕನಾದ ಒಬ್ಬ ವಿಪ್ರನಿಗೆ ಹಾಲು ಕೊಡುವ ಒಂದು ಗೋವನ್ನು ದಾನವಾಗಿ ಕೊಡುವನೋ ಅವನು ಸಕಲ ಪಾತಕಗಳಿಂದ ಮುಕ್ತನಾಗಿ ಮರಣಾನಂತರ ಸೂರ್ಯಲೋಕವನ್ನು ಹೊಂದಿ ಅಲ್ಲಿ ದೇವತೆಗಳಿಂದ ಸತ್ಕರಿಸಲ್ಪಡುವನು. ಮತ್ತು ಅಲ್ಲಿ ಅವನು ಆಕಾಶದಲ್ಲಿ ಸೂರ್ಯನು ಪ್ರಕಾಶಿಸುವಷ್ಟು ಕಾಲದವರೆಗೆ ವಾಸವಾಗಿದ್ದು ಮುಂದೆ ದುರ್ಲಭವಾದ ವಿಷ್ಣು ಸಾಯುಜ್ಯವನ್ನು ಹೊಂದುವನು. ಇನ್ನು ಆಷಾಢ ಮಾಸದಲ್ಲಿ ಪ್ರತಿದಿನವೂ ಗೋದಾನ ಕೊಡುವ ಶಕ್ತಿ ಇಲ್ಲದವನು 15 ದಿನಗಳವರೆಗಾಗಲಿ ಅಥವಾ 7 ದಿನಗಳವರೆಗಾಗಲಿ ಗೋದಾನ ಕೊಟ್ಟರೂ ಅವನಾದರೂ ತಿಂಗಳು ಪೂರ್ತಿ ಗೋದಾನ ಕೊಡುವವನ ಫಲವನ್ನೇ ಪಡೆಯುವವನು. ವಿತ್ತಶಾಠ್ಯವನ್ನು ಮಾಡುವವನಾಗಲಿ ಅಥವಾ ಮುದಿ ಆಕಳನ್ನು ದಾನ ಕೊಟ್ಟವನಾಗಲಿ ಎಳ್ಳಷ್ಟು ಪುಣ್ಯವನ್ನು ಪಡೆಯದೆ ಕೇವಲ ಪಾಪಭಾಗಿಯಾಗುವರು. ಇನ್ನು ಪ್ರತಿದಿನ ಒಂದೊಂದು ಆನೆಯನ್ನು ದಾನವಾಗಿ ಕೊಟ್ಟವನು ಮುಂದೆ ನಿಶ್ಚಿತವಾಗಿ ಇಂದ್ರ ಪದವಿಯನ್ನು ಪಡೆಯುವನು. ರಥದಾನದಿಂದ ಉನ್ನತವಾದ ಸ್ಥಾನವೂ ಹಯದಾನದಿಂದ ಉನ್ನತರವಾದ ಸ್ಥಾನವೂ ದೊರಕುವವು. ಗೋದಾನಕ್ಕಿಂತಲೂ ವೃಷಭ ದಾನವು 10 ಪಟ್ಟು ಅಧಿಕವಾದ ಪುಣ್ಯಪ್ರದವಾಗಿದೆ. ಬಲಯುಕ್ತವಾದ ವೇಗದಿಂದ ಓಡುವ ನೊಗಕ್ಕೆ ಹೂಡಲು ಬರುವ ಹರೆಯದ ಎತ್ತುಗಳನ್ನು ದಾನವಾಗಿ ಕೊಡಬೇಕು. ಮಹಿಷಿ ದಾನದಿಂದ ಅಪ್ಸರೆಯರ ಅಧಿಪನಾಗಿ 1 ಕಲ್ಪದವರೆಗೆ ಅಪ್ಸರಾಲೋಕದಲ್ಲಿದ್ದು ಅಲ್ಲಿ ಯಥೇಪ್ಸಿತವಾದ ಭೋಗಗಳನ್ನು ಭೋಗಿಸುವನು. ಫಲವತ್ತಾದ ಭೂಮಿಯನ್ನು ಪ್ರತಿದಿನ ಬ್ರಾಹ್ಮಣನಿಗೆ ದಾನ ಕೊಡುವ ಪುರುಷನು ಬ್ರಹ್ಮಲೋಕವನ್ನು ಹೊಂದಿ ಅಲ್ಲಿ ಕಲ್ಪಾಂತದವರೆಗೆ ಸುಖದಿಂದ ವಾಸ ಮಾಡುವನು. ತಾಪಿ ತಟದಲ್ಲಿ ನಿತ್ಯವೂ ಸಹಸ್ರ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವವನು ಮರಣಾನಂತರ ಸತ್ಯಲೋಕವನ್ನು ಪಡೆಯುವನು. ಅಲ್ಲಿ ಕಲ್ಪಾಂತದವರೆಗೆ ವಾಸವಾಗಿದ್ದು ಸಕಲರಿಂದ ಪೂಜಿಸಲ್ಪಡುವನು. ಕೊನೆಗೆ ಕಲ್ಪವಸಾನದಲ್ಲಿ ಸುರರಿಗೂ ದುರ್ಲಭವಾದ ಮೋಕ್ಷ ಪದವನ್ನು ಹೊಂದುವನು. ವಿತ್ತಶಾಠ್ಯವನ್ನು ಮಾಡದೆ ತನ್ನ ಶಕ್ತಿಯಾನುಸಾರವಾಗಿ 500 ಜನರಿಗಾಗಲಿ ಅಥವಾ 250 ಜನರಿಗಾಗಲಿ ಅಥವಾ 60 ಜನರಿಗಾಗಲಿ ಅಥವಾ 24 ಜನರಿಗಾಗಲಿ ಅಥವಾ ಕೊನೆಯ ಪಕ್ಷ 12 ಜನ ಬ್ರಾಹ್ಮಣರಿಗಾಗಲಿ ತಾಪಿ ತಟದಲ್ಲಿ ಭೋಜನ ಮಾಡಿಸಬೇಕು. ಇಷ್ಟೋ ಶಕ್ತಿ ಇಲ್ಲದವನು ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೂ ಸಹಸ್ರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಷ್ಟೇ ಫಲವನ್ನು ಪಡೆಯುವನು. ವಸ್ತ್ರದಾನ ಮಾಡಿದರೆ ಪ್ರಜಾಪತಿಯು ಉತ್ತಮವಾದ ಲೋಕವು ಲಭಿಸುವುದು. ರೇಷ್ಮೆ ವಸ್ತ್ರಗಳನ್ನು ದಾನ ಕೊಡಲು ಸಾಮರ್ಥ್ಯವಿದ್ದಾಗಲೂ ಹತ್ತಿಯ ಬಟ್ಟೆಗಳನ್ನು ದಾನ ಕೊಟ್ಟರೆ ಅದರಿಂದ ಯಾವ ಫಲವೂ ಬಾರದು ಮತ್ತು ಕೊಟ್ಟ ದಾನವು ನಿರರ್ಥಕವಾಗುವುದು. ತಾಂಬೂಲ ದಾನ ಕೊಡುವ ಪುರುಷನಿಗೆ ಯಾವ ಪ್ರಕಾರದಿಂದಲೂ ಭೋಗಗಳ ಕೊರತೆಯಾಗುವುದಿಲ್ಲ. ಫಲದಾನದಿಂದ ಇಷ್ಟಸಿದ್ಧಿಯಾಗುವುದಲ್ಲದೆ ಸಂತತಿಯ ಅಭಿವೃದ್ಧಿಯಾಗುವುದು. ಪಾದರಕ್ಷೆಗಳ ದಾನದಿಂದ ದಾನಿಯು ಪಾದಚಾರಿಯಾಗುವ ಪ್ರಸಂಗವೂ ಬರುವುದಿಲ್ಲ. ನೀರು ಕುಡಿಯಲು ತಾಮ್ರದ ಅಥವಾ ಕಂಚಿನ ಪಾತ್ರೆಯ ತುಂಬ ಪಾಯಸವನ್ನು ಹಾಕಿ ದಾನ ಮಾಡುವುದರಿಂದ ದೇವತೆಗಳು ಮುಂದೆ ಅಮೃತಪಾನ ಮಾಡಿಸುವರು. ರೌಪ್ಯ ದಾನದಿಂದ ಸುರೂಪಿಯಾದ ಹೆಂಡತಿಯು ದೊರೆಯುವಳು. ಹೇ ವತ್ಸ, ಗೋಧಿ, ಭತ್ತ, ಹೆಸರು, ಜವೆಗೋಧಿ, ಉದ್ದು ಮತ್ತು ತಿಲ ಇವುಗಳು ಫಲವತ್ತಾಗಿ ಬೆಳೆಯುವ ಹೊಲ ಗದ್ದೆಗಳನ್ನು ಯಾವನು ಸಂಕಲ್ಪಪೂರ್ವಕ ದಾನ ಮಾಡುವನೋ ಅವನ ಪುಣ್ಯವನ್ನು ತಿಳಿಸುವೆನು ಕೇಳು. ಈ ಧಾನ್ಯಗಳ
ಕಣಗಳೆಷ್ಟಿವೆಯೋ ಅಷ್ಟು ಸಂಖ್ಯೆಯ 2 ಪಟ್ಟು ವರ್ಷಗಳವರೆಗೆ ದಾನಿ ಸ್ವರ್ಗಲೋಕದಲ್ಲಿದ್ದು ಅಲ್ಲಿ ದೇವತಾ ಸದೃಶನಾಗಿ ವಿರಾಜಿಸುವನು. ಗೋಧಿ ಮೊದಲಾದ ಧಾನ್ಯಗಳಲ್ಲದೆ ಇತರ ಧಾನ್ಯಗಳ ಸಂಖ್ಯೆಯಷ್ಟು ವರ್ಷಗಳವರೆಗೆ ಸ್ವರ್ಗಲೋಕದಲ್ಲಿದ್ದು ದೇವತೆಗಳಂತೆ ಶೋಭಿಸುತ್ತಾ ಅವರೊಂದಿಗೆ ಕ್ರೀಡಿಸುತ್ತಾ ಸ್ವಚ್ಛಂದವಾಗಿರುವನು. ಇನ್ನು ಯಾವನು ಗೃಹದಾನವನ್ನು ಮಾಡುವನೋ ಅವನ ಪುಣ್ಯ ಫಲವನ್ನೂ ತಿಳಿಸುವೆನು ಕೇಳು. ಗಟ್ಟಿಯಾದ ತಳಪಾಯ ಇರುವ ಬೆಲೆ ಬಾಳುವ ಕಟ್ಟಿಗೆ, ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟ ಬಣ್ಣಗಳಿಂದ ಅಲಂಕೃತವಾಗಿರುವ ಸಕಲ ಉಪಕರಣಗಳಿಂದ ಯುಕ್ತವಾಗಿರುವ ಗೃಹವನ್ನು ದಾನ ಮಾಡಿದವನು ಮರಣಾನಂತರ ವಿಷ್ಣು ಲೋಕವನ್ನು ಹೊಂದಿ ಅಲ್ಲಿ ಬಂಗಾರ ರತ್ನಾದಿಗಳಿಂದ ನಿರ್ಮಿತವಾದ ಹಾಗೂ ಸಕಲ ಅನುಕೂಲತೆಗಳಿಂದ ಕೂಡಿದ ಅರಮನೆಯಲ್ಲಿ ಸುಖದಿಂದ ವಾಸಿಸುವನು. ಶ್ರೇಷ್ಠ ಕಾರ್ಯಗಳನ್ನು ಮಾಡಿದವನು ಕಲ್ಪಾಂತದವರೆಗೆ ಬ್ರಹ್ಮಲೋಕದಲ್ಲಿದ್ದು ದೇವತಾ ಸ್ತ್ರೀಯರೊಂದಿಗೆ ಕ್ರೀಡಿಸುತ್ತಾ ಮುದದಿಂದ ಇರುವನು. ಮನೆ ಕಟ್ಟಲು ಬೇಕಾಗುವ ಕಟ್ಟಿಗೆಗಳನ್ನು ದಾನವಾಗಿ ಕೊಟ್ಟವನು ಇಂದ್ರನು ಇರುವವರೆಗೆ ಇಂದ್ರಲೋಕದಲ್ಲಿ ವಾಸಿಸುವನು. ತನ್ನ ಧನಶಕ್ತಿಯನ್ನು ಅನುಸರಿಸಿ ಒಂದು ಖಾರಿಯಾಗಲಿ, ಒಂದು ದ್ರೋಣವಾಗಲಿ, ಒಂದು ಅಢಕಯಾಗಲಿ, ಒಂದು ಪ್ರಸ್ಥವಾಗಲಿ ಅಥವಾ ಒಂದು ಪಾವು ಶೇರಾಗಲಿ ಯಾವುದೇ ಧಾನ್ಯವನ್ನು ದಾನ ಮಾಡಿದವನು ಧಾನ್ಯದ ಕಾಳುಗಳ ಸಂಖ್ಯೆಯಷ್ಟು ವರ್ಷಗಳವರೆಗೆ ಸ್ವರ್ಗಲೋಕದಲ್ಲಿ ಸುರರಿಂದ ಸತ್ಕರಿಸಲ್ಪಡುತ್ತಾ ಸ್ವಚ್ಛಂದವಾಗಿ ಸಂಚರಿಸುತ್ತಾ ಇರುವನು. ತನ್ನ ಶಕ್ತಿಯಾನುಸಾರ ತಿಲದಾನ ಮಾಡುವವನು ಕಲ್ಪಾಂತದವರೆಗೆ ಸ್ವರ್ಗಲೋಕವಾಸವನ್ನು ಪಡೆಯುವನು. ಅದರಂತೆ ಗೋಧಿಯನ್ನು ದಾನ ಮಾಡಿದವನು ಸ್ವರ್ಗಲೋಕದಲ್ಲಿ ಹರ್ಷದಿಂದ ಇರುವನು. ದಾನಿಗೆ ಪಾಪವು ಬರುವುದಿಲ್ಲ ಹಾಗೂ ಸ್ವರ್ಗದಲ್ಲಿದ್ದಾಗ ಪಾಪದ ಭಯವಿರುವುದಿಲ್ಲ. ಇನ್ನು ಬ್ರಾಹ್ಮಣರಿಗೆ ಅಕ್ಕಿಯನ್ನು ದಾನ ಮಾಡಿದವನು ಸ್ವರ್ಗಲೋಕವನ್ನು ಹೊಂದುವನು. ನಿತ್ಯ ಪ್ರಾತಃ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಘೃತದಾನ ಮಾಡಿದವನು ಸ್ವರ್ಗಲೋಕದಲ್ಲಿ ತನ್ನ ಯೋಗ್ಯತಾನುಸಾರ ಅಮೃತಪಾನ ಮಾಡಿ ದೇವತೆಗಳಿಗೆ ಪ್ರಿಯನಾಗಿರುವನು. ಬ್ರಾಹ್ಮಣರಿಗೆ ಹಾಲು ಅಥವಾ ಮೊಸರನ್ನು ತನ್ನ ಶಕ್ತಿಯಾನುಸಾರ ಕೊಟ್ಟರೆ ಅವನಾದರೂ ಮುಂದೆ ಅಮೃತಪಾನ ಮಾಡುವನು. ಅನ್ನದಾನದಿಂದ ಅಪೇಕ್ಷಿತವಾದುದೆಲ್ಲವನ್ನೂ ಪಡೆಯುವನು. ಅನ್ನದಾನಕ್ಕಿಂತ ಅಧಿಕವಾದ ದಾನವು ಈ ಹಿಂದೆ ಆಗಿರುವುದಿಲ್ಲ ಹಾಗೂ ಇನ್ನು ಮುಂದೆ ಆಗುವುದೂ ಇಲ್ಲ. ಪುಸ್ತಕ ದಾನ ಮಾಡುವ ನರನು ನಿಶ್ಚಿತವಾಗಿ ಒಳ್ಳೆಯ ಜ್ಞಾನವನ್ನು ಪಡೆಯುವನು. ಇನ್ನು ವಿದ್ಯಾದಾನ ಮಾಡಿದವನು ನಿಸ್ಸಂದೇಹವಾಗಿ ಮೋಕ್ಷವನ್ನು ಪಡೆಯುವನು. ಯಾವ ಯಾವ ಪದಾರ್ಥಗಳಲ್ಲಿ ಇಚ್ಛೆ ಇರುವುದೋ ಅವುಗಳನ್ನು ಸತ್ಪಾತ್ರದಲ್ಲಿ ದಾನ ಮಾಡುವುದರಿಂದ ಇಹಲೋಕದಲ್ಲೂ ಪರಲೋಕದಲ್ಲೂ ಕೇವಲ ಸುಖವನ್ನು ಹೊಂದುವನು. ಇದುವರೆಗೆ ತಿಳಿಸಿದಂತೆಯೇ ಸ್ತ್ರೀಯರು ದಾನ ಮಾಡಿದರೆ ಇಹದಲ್ಲಿ ಆ ದಾನ ಫಲವನ್ನು ತಮ್ಮ ತಮ್ಮ ಪತಿಗಳೊಂದಿಗೆ ಭೋಗಿಸುವರು ಮತ್ತು ಆ ಪತಿವ್ರತಾ ಸ್ತ್ರೀಯರು ದಾನಕ್ಕನುಸಾರವಾಗಿ ಪಡೆಯುವ ಸ್ವರ್ಗಾದಿ ಲೋಕಗಳಲ್ಲಿ ತಮ್ಮ ತಮ್ಮ ಪತಿಗಳಿಂದ ಕೂಡಿಕೊಂಡು ಮುದದಿಂದ ಇರುವರು. ಮಹಾತ್ಮರು ತಮ್ಮ ಯಾವ ವಯಸ್ಸು ಅಥವಾ ಕಾಲದಲ್ಲಿ ಯಾವ ರೀತಿ ದಾನ ಮಾಡಿರುವರೋ ಅದಕ್ಕನುಸಾರವಾಗಿಯೇ ಆ ವಯಸ್ಸು ಅಥವಾ ಕಾಲದಲ್ಲಿ ಫಲವನ್ನು ಪಡೆಯುವರು. ಅಥವಾ ಜನ್ಮಾಂತರದಲ್ಲಿ ಅದೇ ವಯಸ್ಸು ಅಥವಾ ಕಾಲದಲ್ಲಿ ಪೂರ್ವ ಜನ್ಮದ ದಾನಕ್ಕನುಸಾರವಾಗಿ ಫಲವನ್ನು ಪಡೆಯುವರು. ಪುಣ್ಯ ದೇಶದಲ್ಲಿ ಶುಭ ಕಾಲದಲ್ಲಿ ಪರಮ ಶ್ರದ್ಧೆಯಿಂದ ಸತ್ಪುತ್ರನಿಗೆ ಕೊಟ್ಟ ಶುಭ ದ್ರವ್ಯವು ಅಕ್ಷಯವಾಗುವುದು. ಅಂಗವಿಕಲವಾದ ದಾನದ ಫಲವು ನ್ಯೂನವಾಗುವುದರಿಂದ ಬ್ರಾಹ್ಮಣರ ಸಂತುಷ್ಟಿಯಾಗುವಂತೆ ಅವಿಕಲವಾದ ದಾನವನ್ನು ಕೊಡಬೇಕು. ದಾನ ಮಾಡದಿದ್ದರೆ ಅದರ ಫಲವು ಪ್ರತ್ಯಕ್ಷದಲ್ಲೇ ತೋರುವುದು. ಕೆಲವರು ದರಿದ್ರರಾಗಿದ್ದರೆ ಇನ್ನು ಕೆಲವರು ಧನವಂತರಾಗಿರುತ್ತಾರೆ. ಒಂದೇ ಕಾಲದಲ್ಲಿ ಹುಟ್ಟಿದವರು, ಒಂದೇ ಸಿದ್ಧಾಂತವನ್ನು ಅನುಸರಿಸುವವರು, ಒಂದೇ ರೀತಿಯ ಕೆಲಸಗಳನ್ನು ಮಾಡುವವರು, ಒಂದೇ ಪ್ರಕಾರದ ಇಂದ್ರಿಯ ವೃತ್ತಿಗಳಿರುವವರು ಹಾಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮನಾಗಿ ಪಾಲನ್ನು ಪಡೆದವರು ಆಗಿದ್ದರೂ ಅವರಲ್ಲಿ ಕೆಲವು ದರಿದ್ರದವರಾಗಿಯೂ ಇನ್ನು ಕೆಲವರು ಶ್ರೀಮಂತರಾಗಿಯೂ ಇರುವುದು ಪ್ರತ್ಯಕ್ಷವಾಗಿ ಕಾಣುತ್ತಿದೆ. ಒಬ್ಬ ತಂದೆಯ ಮಕ್ಕಳಲ್ಲಿ ಕೆಲವರು ಧನವಂತರೂ ಇನ್ನು ಕೆಲವರು
ನಿರ್ಧನರೂ ಆಗಿರುವುದು ಕಂಡುಬಂದಿದೆ. ಈ ರೀತಿ ವ್ಯತ್ಯಾಸವಾಗಲು ಕಾರಣವನ್ನು ಈ ಮೊದಲೇ ತಿಳಿಸಿದ್ದೇನೆ. ದಾನ ಮಾಡದಿದ್ದರೂ ಫಲವು ಸಿಗುವಂತಾದರೆ ಎಲ್ಲರೂ ಧನವಂತರಾಗಲಿ, ಹಾಗಾಗುವುದಿಲ್ಲ. ಮತ್ತು ದಾನ ಕೊಡದವನಿಗೆ ಪರಲೋಕದಲ್ಲಿ ದುರ್ಗತಿಯಾಗುವುದೆಂಬ ವಿಷಯವನ್ನು ಶಾಸ್ತ್ರದಿಂದ ಕೇಳುತ್ತೇವೆ. ಆದ್ದರಿಂದ ಇಹಲೋಕದಲ್ಲಿರುವಾಗ ದಾನ ಮಾಡದ ವಸ್ತುಗಳು ಯಾವ ಕಾಲದಲ್ಲಿಯೂ ದೊರೆಯಲಾರವು, ಮತ್ತು ದಾನ ಮಾಡದೆ ಪರತ್ರದಲ್ಲಿಯೂ ಸುಖವಾಗಲಾರದು ಎಂಬುದನ್ನು ಪ್ರತಿಯೊಬ್ಬ ಮನುಷ್ಯನು ಚೆನ್ನಾಗಿ ಅರಿತುಕೊಂಡು ತನ್ನ ಶಕ್ತಿಯಾನುಸಾರ ದಾನ ಮಾಡಬೇಕು. ಆಷಾಢದಲ್ಲಿ ತಾಪಿ ನದಿಯಲ್ಲಿ ಪ್ರಾತಃ ಸ್ನಾನ ಮಾಡಿದರೆ ಪಾಪಕರ್ಮಗಳು ನಾಶವಾಗುವವು. ಮಾಡಿದ ಕರ್ಮಗಳ ಫಲವು ಭೋಗಿಸದೆ ಕ್ಷೀಣಿಸಲಾರದು. ಪುಣ್ಯಕರ್ಮಗಳ ಫಲವು ಸುಖಾತ್ಮವಾಗಿರುವುದನ್ನು, ಪಾಪಕರ್ಮಗಳ ಫಲವು ದುಃಖಾತ್ಮವಾಗಿರುವುದನ್ನು ಎಲ್ಲರೂ ಇಹಲೋಕದಲ್ಲಿ ನೋಡಿ ತಿಳಿದಿರುತ್ತಾರೆ. ಇಲ್ಲಿರುವಂತೆಯೇ ಪರಲೋಕದಲ್ಲಿಯೂ ಕೂಡ ಮನುಷ್ಯರು ಪುಣ್ಯ ಮತ್ತು ಪಾಪಕರ್ಮಗಳ ಫಲವಾದ ಸುಖ ಹಾಗೂ ದುಃಖಗಳನ್ನು ಹೊಂದುವರಾದ್ದರಿಂದ ಪಾಪಕರ್ಮಗಳನ್ನು ಎಂದಿಗೂ ಮಾಡಕೂಡದು. ಕೆಲವು ಜನರು ಸಂತಾನ ಸಂಪತ್ತುಗಳುಳ್ಳವರಾಗಿ, ದೀರ್ಘಾಯುಷಿಗಳಾಗಿ, ನಿರೋಗಿಗಳಾಗಿ, ಭಯರಹಿತರಾಗಿ, ಗುಣವಂತರಾಗಿ, ಸುಖಿಗಳಾಗಿ ಇರುವುದನ್ನು ಕಾಣುತ್ತೇವೆ. ಇನ್ನು ಕೆಲವರು ರೋಗಗಳಿಂದ ಪೀಡಿತರಾಗಿ, ದರಿದ್ರರಾಗಿ, ಅಲ್ಪಾಯುಷಿಗಳಾಗಿ, ಪುತ್ರ ಸಂತಾನರಹಿತರಾಗಿ, ಗುಣರಹಿತರಾಗಿ, ದುಃಖಿಗಳಾಗಿರುವುದನ್ನು ಕಾಣುತ್ತೇವೆ. ಆದ್ದರಿಂದ ವಿವೇಕಿಯಾದ ಮನುಷ್ಯನು ಪುಣ್ಯ ಪಾಪಗಳೆರಡನ್ನೂ ನಿರ್ಧರಿಸಿ ಕರ್ಮಗಳನ್ನು ಮಾಡಬೇಕು. ಪುಣ್ಯ ಕರ್ಮಗಳಲ್ಲಿಯೇ ಆಸಕ್ತನಾಗಿದ್ದು ಪಾಪಕರ್ಮಗಳನ್ನೆಂದಿಗೂ ಆಧರಿಸಬಾರದು. ಅಹೋ, ಆಷಾಢದಲ್ಲಿಯ ಪ್ರಾತಃ ಸ್ನಾನಾದಿ ಸತ್ಕರ್ಮಗಳಿಂದ ಅದಾವ ಪರಮ ಪುಣ್ಯವು ಲಭಿಸುವುದೋ, ಇದಕ್ಕೆ ಲೋಕದಲ್ಲಿಯ ಇಷ್ಟಾಪೂರ್ತಿಗಳಾವುವೂ ಸಮಾನವಾಗಲಾರವು. ಅನಾಯಾಸವಾಗಿ ಯಾವುದರಿಂದ ಐಹಿಕ ಇಷ್ಟಾರ್ಥ ಸಿದ್ಧಿಯಾಗುವುದೋ ಅಂಥ ಕರ್ಮಕ್ಕಿಂತಲೂ ಅಧಿಕ ಫಲದಾಯಕವಾದ ಬೇರೊಂದು ಪುಣ್ಯಕರ್ಮದ ಬಗ್ಗೆ ತಿಳಿಸುವೆನು ಕೇಳು. ಆಷಾಢ ಮಾಸದಲ್ಲಿ ಪ್ರಾತಃ ಸ್ನಾನವೆಂಬ ಪುಣ್ಯಕರ್ಮದಿಂದ ಅದೆಷ್ಟು ಪುಣ್ಯವು ಲಭಿಸುತ್ತದೋ ಅದರ ಮಿತಿಯನ್ನು ಲೋಕದಲ್ಲಿರುವ ಮುನಿಗಳು, ಸಿದ್ಧರು 100 ವರ್ಷಗಳವರೆಗೆ ಹೇಳಿದರೂ ಮುಗಿಯಲಾರದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಹಾಗೂ ವರ್ಣ ಬಾಹಿರರಾದವರು ಮತ್ತು ಆ ವರ್ಣಗಳ ಆಶ್ರಮಿಗಳು ಇವರೆಲ್ಲರಿಗೂ ಆಷಾಢದ ಪ್ರಾತಃ ಸ್ನಾನ ಕರ್ಮಾದಿಗಳಲ್ಲಿ ಅಧಿಕಾರವಿದೆ. ಪ್ರಾತಃ ಸ್ನಾನಾದಿಗಳಿಂದ ಇವರೆಲ್ಲರೂ ಎಲ್ಲ ಮನೋಭೀಷ್ಟಗಳನ್ನು ನಿಶ್ಚಿತವಾಗಿ ಹೊಂದುವರು. ಆಷಾಢ ಸ್ನಾನದಿಂದ ಮುಮುಕ್ಷುಗಳಿಗೆ ಮೋಕ್ಷವು ದೊರಕುವುದು, ಜಯಾರ್ಥಿಗಳಿಗೆ ಜಯವೂ, ಬಲಾರ್ಥಿಗಳಿಗೆ ಬಲಾಭಿವೃದ್ಧಿಯು, ರೂಪಾರ್ಥಿಗಳಿಗೆ ರೂಪವು ನಿಶ್ಚಿತವಾಗಿ ಲಭಿಸುವವು. ಹಿಂದಕ್ಕೆ ನಹುಷ ಎಂಬ ರಾಜನು ಅಗಸ್ತ್ಯ ಮುನಿಗೆ ಅಪ್ರಿಯವಾದುದನ್ನು ಮಾಡಿದ್ದರಿಂದ ಆ ಮುನಿಯು ರಾಜ ಇಂದ್ರ ಪದವಿಯಿಂದ ಭ್ರಷ್ಟನನ್ನಾಗಿ ಮಾಡಿದನು. ಐಂದ್ರಪದ ಭ್ರಷ್ಟನಾಗಿ ದೀನನಾದ ನಹುಷನು ಕಳೆಗುಂದಿ ಬಹು ದುಃಖಿತನಾಗಿ ಆಪತ್ಕಾಲದಲ್ಲಿ ಸಹಾಯ ಮಾಡುವ ಯಾವ ಆತ್ಮೀಯನನ್ನೂ ಕಾಣದವನಾದನು. ಅನಂತರ ಅವನು ವಸಿಷ್ಠ ಮುನಿಗಳಿದ್ದಲ್ಲಿ ಹೋಗಿ ಅವರನ್ನು ಸಂದರ್ಶಿಸಿ ಪುನಃ ಪುನಃ ನಮಸ್ಕರಿಸಿ ತನ್ನೆರಡೂ ಕೈಗಳನ್ನು ಜೋಡಿಸುತ್ತಾ ದುಃಖಿಸುತ್ತಾ ನಡೆದುದೆಲ್ಲವನ್ನೂ ನಿವೇದಿಸಿದನು. ಭೋ ಸ್ವಾಮಿನ್, ನನ್ನ ಅಜ್ಞಾನದಿಂದ ಪಾಪಕರ್ಮಗಳನ್ನು ಮಾಡಿದ್ದೇನೆ. ಕೆಟ್ಟ ಬುದ್ಧಿಯ ನಾನು ಬ್ರಾಹ್ಮಣರನ್ನು ಅವಮಾನಿಸಿ ದೂರವಿಟ್ಟೆನು. ಇದರಿಂದ ನನ್ನ ಮನಸ್ಸು ಸುಡುತ್ತಿದೆ. ಈ ಪಾಪದಿಂದ ಮುಕ್ತನಾಗಲು ಯಾವ ಉಪಾಯವನ್ನು ಮಾಡಬೇಕೆಂಬುದನ್ನು ತಿಳಿಯದಾಗಿದ್ದೇನೆ. ಭೋ ಮಹಾತ್ಮರೇ, ಈ ದಾರುಣವಾದ ಪಾಪದಿಂದ ಬಿಡುಗಡೆ ಹೊಂದಿ ನಾನೆಂತೂ ಸ್ವಸ್ಥನಾದೇನು ಎಂಬುದನ್ನು ತಿಳಿಸಿರಿ. ಹೇ ಮಹಾಮುನೆ, ನಾನು ನಿಮಗೆ ಶರಣು ಬಂದಿದ್ದೇನೆ. ನನ್ನನ್ನು ಉದ್ಧರಿಸಿ ಅನುಗ್ರಹಿಸಿರಿ. ಈ ಪ್ರಕಾರದ ನಹುಷ ರಾಜನ ಪ್ರಾರ್ಥನೆಯನ್ನು ಕೇಳಿದ ಮುನಿಶ್ರೇಷ್ಠ ವಸಿಷ್ಠರು ರಾಜನ ಮೇಲೆ ಕೃಪಾಪೂರ್ಣರಾಗಿ ಅವನಿಗೆ ಹೇಳಿದರು, ಅಯ್ಯ ರಾಜ, ತಿಳುವಳಿಕೆಯುಳ್ಳವನು ಎಂದಿಗೂ ವಿಚಾರಿಸದೆ ಹಾಗೂ ವಿಮರ್ಶಿಸದೆ ಯಾವ ಕಾರ್ಯವನ್ನು ಮಾಡಕೂಡದು. ಅಯೋಗ್ಯ ಕರ್ಮದ ಫಲವು ಭಯಂಕರವಾಗಿರುವುದು ಸಿದ್ಧವಾಗಿದೆ.
ಇಂದ್ರ ಪದವನ್ನು ಹೊಂದಿದ ನೀನು ಅವಿವೇಕತನದಿಂದ ವರ್ತಿಸಿದ್ದರಿಂದಲೇ ಇಂದು ಇಂಥ ಫಲವನ್ನು ಹೊಂದಿದ್ದೀಯೇ. ಕಾಮಾದಿಗಳೇನಿವೆಯೋ ಅವು ಶರೀರದಲ್ಲಿರುವ ಮಹಾಶತ್ರುಗಳಾಗಿವೆ. ಇವುಗಳಿಗೆ ವಶನಾಗಿ ಯಾರೂ ದುಷ್ಟ ಕಾರ್ಯಗಳನ್ನು ಮಾಡುವರೋ ಅವರು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ದಾರುಣವಾದ ಅವಸ್ಥೆಯನ್ನು ಹೊಂದುವರು. ಆದ್ದರಿಂದ ಲೋಕದ್ವಯದಲ್ಲಿ ಹಿತವನ್ನು ಬಯಸುವ ಪುರುಷನು ಕಾಮಾದಿಗಳನ್ನು ತ್ಯಜಿಸಬೇಕು. ನೀನಂತೂ ಅತಿಯಾದ ಲೋಭದಿಂದ ಮನಸ್ಸಿಗೆ ದುಃಖವನ್ನುಂಟು ಮಾಡುವ ಎಲ್ಲರಿಂದ ನಿಂದಿತವಾದ ಇಂಥ ದುರ್ದಶೆಯನ್ನು ಹೊಂದಿರುವಿರಿ. ಅಲೈ ರಾಜನೇ, ನೀನು ಸಕಲ ಭೋಗಗಳನ್ನು ತ್ಯಜಿಸಿ ತಾಪಿ ನದಿ ಇರುವಲ್ಲಿ ಹೋಗು. ಅಲ್ಲಿ ಏಕಾಗ್ರಚಿತ್ತನಾಗಿದ್ದು ಆಷಾಢ ಮಾಸ ಬಂದಾಗ ಆ ತಿಂಗಳು ಪೂರ್ತಿ ತಾಪಿ ನದಿಯಲ್ಲಿ ಸ್ನಾನ ಮಾಡುವವನಾಗು. ಹಾಗೆ ಮಾಡುವುದರಿಂದ ನೀನು ಪಾಪ ಮುಕ್ತನಾಗಿ ನಿನ್ನ ಇಷ್ಟಾರ್ಥವನ್ನು ಹೊಂದುವಿ. ಅಯ್ಯ, ಇದನ್ನು ಬಿಟ್ಟರೆ ನಿನಗೆ ಬೇಕಾದ ಬೇರಾವ ಉಪಾಯವೂ ಇರುವುದಿಲ್ಲ. ಮುಂದೆ ವಸಿಷ್ಠರ ಮಾತಿನಂತೆ ನಡೆದು ನಹುಷನು ಪಾಪ ಮುಕ್ತನಾಗಿ ಪರಮಗತಿಯನ್ನು ಹೊಂದಿದನು. ವಸಿಷ್ಠರ ಆಶ್ರಮದಲ್ಲಿದ್ದಾಗ ನಹುಷನು ಪ್ರಶ್ನಿಸುತ್ತಾನೆ, ಭೋ ಮುನಿವರ್ಯರೇ, ಹಿಂದಕ್ಕೆ ಶತಬಲಿ ಎಂಬ ರಾಜನು ಮೊದಲು ಶತ್ರುವಿನಿಂದ ಸ್ಥಾನಭ್ರಷ್ಟನಾಗಿ ನಂತರ ಪುನಃ ತನ್ನ ರಾಜ್ಯವನ್ನು ಹೇಗೆ ಪಡೆದನು ಎಂಬುದನ್ನು ನನಗೆ ತಿಳಿಸಿರಿ ಎಂದು ಕೇಳಲು ವಸಿಷ್ಠರು ಹೇಳುತ್ತಾರೆ, ಅಯ್ಯ ರಾಜ, ಕೇಳು. ಹಿಂದೆ ಶತಬಲಿ ಎಂಬ ರಾಜನು ಶತ್ರುವಿನಿಂದ ರಾಜ್ಯಭ್ರಷ್ಟನಾಗಿದ್ದವನು ಮುಂದೆ ಆಷಾಢ ಮಾಸದಲ್ಲಿ ತಾಪಿ ಸ್ನಾನದಿಂದ ತನ್ನ ರಾಜ್ಯವನ್ನು ಪುನಃ ಪಡೆದುಕೊಂಡನು. ಶತಬಲಿಯು ಒಂದ ದೇಶದ ಅಧಿಪನಾಗಿದ್ದನು. ವಂಗಕಲಿಂಗಾದಿ ದೇಶಗಳನ್ನು ಸ್ವಪರಾಕ್ರಮದಿಂದ ಗೆದ್ದು ಮುಂದೆ ಒಮ್ಮೆ ಅವನು ಕಾಮರೂಪೇಶ್ವರನೆಂಬ ರಾಜನನ್ನು ಗೆಲ್ಲಲು ಅವನ ರಾಜ್ಯಕ್ಕೆ ದಂಡೆತ್ತಿ ಹೋದನು. ಆಗ ಎರಡೂ ಕಡೆಯ ಸೈನಿಕರಲ್ಲಿ ಘನಘೋರವಾದ ಯುದ್ಧವು ನಡೆಯಿತು. ಆ ಯುದ್ಧದಲ್ಲಿ ಅನೇಕ ಶ್ರೇಷ್ಠ ಸೈನಿಕರು ಮತ್ತು ಉತ್ತಮವಾದ ಅಶ್ವ ಗಜಗಳು ಹತರಾದರು. ಅನೇಕ ರಾಜರು ಮೃತರಾಗಿ ಅಪ್ಸರ ಲೋಕವನ್ನು ಸೇರಿದರು. ಸೈನಿಕರ ರಕ್ತಪಾನದಿಂದ ಮತ್ತರಾದ ಭೂತವೇತಾಲ ರಾಕ್ಷಸರು ಪುನಃ ಪುನಃ ಕುಣಿದು ನರ್ತನ ಮಾಡುತ್ತಾ ಹಾಡುತ್ತಲಿದ್ದರು. ಆ ರಣರಂಗದಲ್ಲಿ ಮರಣ ಭೀತಿ ಇಲ್ಲದೆ ವೀರ ಸೈನಿಕರು ಬಾಣ, ಬಲ್ಲೆ, ಭರ್ಜಿ, ಖಡ್ಗ, ಪಟ್ಟಿ, ಶಕ್ತಿ ಮೊದಲಾದ ಆಯುಧಗಳಿಂದ ಪರಸ್ಪರ ಪ್ರತಿ ಏಟುಗಳನ್ನು ಹಾಕುತ್ತಾ ತಿನ್ನುತ್ತಾ ಘೋರವಾಗಿ ಹೋರಾಡಿದರು. ಶೂರರಾದ ಸೈನಿಕರು ರಣರಂಗದಿಂದ ಓಡಿ ಹೋಗದೆ ವೀರ ಸ್ವರ್ಗವನ್ನು ಪಡೆದರು. ಸಹಸ್ರಾರು ಭಟರ ಪತಿತವಾದ ಅನೇಕ ಶೀರ್ಸುಗಳು, ಪಾದಗಳು ಹಾಗೂ ಇತರ ಅವಯವಗಳಿಂದ ಆ ರಣಭೂಮಿಯು ಭಯಂಕರವಾಗಿ ಕಾಣತೊಡಗಿತು. ಕ್ಷಣದಲ್ಲಿ ಕೆಳಗೆ ಬಿದ್ದಿರುವ ಕುದುರೆ, ಆನೆ, ಸೈನಿಕರ ದೇಹಗಳಿಂದ ತುಂಬಿದ ಆ ರಣರಂಗವು ಅವರೆಲ್ಲರ ರಕ್ತ ಪ್ರವಾಹ, ಮಾಂಸ, ಅಸ್ಥಿಗಳಿಂದ ಆವೃತವಾಗಿ ನೆಲವೇ ಕಾಣದಂತಾಯಿತು. ಮಾಂಸಭಕ್ಷಕ ಹಿಂಸ್ರ ಪಶುಗಳು ಯುದ್ಧ ಭೂಮಿಯಲ್ಲಿ ಎಲ್ಲೆಡೆ ತುಂಬಿ ಓಡಾಡತೊಡಗಿದವು. ಶೂರರಿಗೆ ವೀರಾವೇಶದಿಂದ ಹರ್ಷವನ್ನುಂಟು ಮಾಡುವ ಮತ್ತು ಭೀರುಗಳಿಗೆ ಭಯವನ್ನು ಹೆಚ್ಚಿಸುವ ಘನಘೋರವಾದ ಯುದ್ಧವು ನಡೆದಿರಲು ಕಾಮರೂಪೇಶ್ವರನ ಸೈನಿಕರು ರಣಭೂಮಿಯಿಂದ ಪಲಾಯನ ಮಾಡತೊಡಗಿದರು. ಆಗ ಇದನ್ನು ನೋಡಿದ ರಾಜನು, ಭೋ ಭೋ ಸೈನಿಕರೇ, ಓಡಿ ಹೋಗದಿರಿ, ನಿಲ್ಲಿರಿ ನಿಲ್ಲಿರಿ. ಕ್ಷತ್ರಿಯರ ಧರ್ಮವನ್ನು ಬಿಟ್ಟು ಹೀಗೆ ಓಡುತ್ತಾ ಹೋಗಬೇಡಿರಿ. ಸ್ವಧರ್ಮ ಭ್ರಷ್ಟರಾಗಿ ನೀವು ಅದೆಂತೂ ಜಗತ್ತಿನಲ್ಲಿ ಮುಖವನ್ನು ತೋರಿಸುವಿರಿ. ನಿಮ್ಮಂತಹವರಿಗೆ ಈ ಲೋಕದಲ್ಲಿಯೂ ಹಾಗೂ ಪರಲೋಕದಲ್ಲಿಯೂ ಸದ್ಗತಿಯಾಗಲಾರದು. ನಿಮಗೆ ವೀರ ಸ್ವರ್ಗವು ಸಿಗಲಾರದು. ಎಂದಾದರೊಮ್ಮೆ ಸಾಯುವುದು ಇದ್ದೇ ಇದೆ ಎಂದು ತಿಳಿದು ಯುದ್ಧ ಭೂಮಿಗೆ ತಿರುಗಿ ಬನ್ನಿರಿ. ಇಲ್ಲಿಂದ ಓಡಿ ಹೋದ ನೀವು ಮೃತರಾದ ಮೇಲೆ ನಿಮಗೆ ಅದಾವ ಒಳ್ಳೆಯ ಲೋಕವು ಸಿಗುವುದು. ಈ ಪ್ರಕಾರವಾಗಿ ಶೂರನಾದ ರಾಜನು ಕೂಗುತ್ತಿರುವುದನ್ನು ಕೇಳಿ ಕೆಲ ಸೈನಿಕರು ಯುದ್ಧ ಭೂಮಿಗೆ ಮರಳಿ ಬಂದರು. ಮೈ ನವಿರೇಳುವಂತೆ ಭಯಂಕರವಾದ ಯುದ್ಧ ಮಾಡುತ್ತಾ ಶತ್ರು ಸೈನಿಕರನ್ನು ತುಂಡರಿಸಿದನು. ಕಾಮರೂಪೇಶ್ವರನು ಶತ್ರು ಸೈನಿಕರನ್ನು ಸದೆಬಡಿಯುತ್ತಾ ಮುಂದೆ ಸಾಗಿದನು. ಅಷ್ಟರಲ್ಲಿ ಶತಬಲಿ ರಾಜನು ಸ್ವತಃ ಈತನಿಗೆದುರಾಗಲು ಇಬ್ಬರ ನಡುವೆ ಘನಘೋರವಾದ ಯುದ್ಧವು ನಡೆಯಿತು.
ಪರಸ್ಪರರನ್ನು ಕೊಲ್ಲಲು ಇಚ್ಛಿಸಿದ ಅವರು ಒಬ್ಬರೂ ಮಾಡಿದ್ದುದಕ್ಕೆ ಪ್ರತಿಯಾಗಿ ಮಾಡುತ್ತಾ ಕಾದಾಡತೊಡಗಿದರು. ಮಹಾಬಲನಾದ ಕಾಮರೂಪರಾಜನು ಬಹು ಕೋಪಾವಿಷ್ಟನಾಗಿ ಅರ್ಧಚಂದ್ರಾಕೃತಿಯ ಹರಿತವಾದ 2 ಬಾಣಗಳಿಂದ ಶತಬಲಿಯ ಧನುಸ್ಸನ್ನು ಕತ್ತರಿಸಿ ಅವನ ಕವಚವನ್ನು ಛೇದಿಸಿದನು. ಆಗ ಕೂಡಲೇ ಶತಬಲಿಯು ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಕೋಪೋದ್ರಿಕ್ತನಾಗಿ ಥಳಥಳಿಸುವ ಉಕ್ಕಿನ ಬಾಣದಿಂದ ಕಾಮರೂಪನ ಎದೆಗೆ ಬಲವಾಗಿ ಹೊಡೆದನು. ಆ ಹೊಡೆತದಿಂದ ಮೂರ್ಛಿತನಾದ ಅವನು ಕ್ಷಣಾರ್ಧದಲ್ಲಿ ಪುನಃ ಎಚ್ಚೆತ್ತು ರಥದಲ್ಲಿ ಕುಳಿತುಕೊಂಡು ಧನಸ್ಸನ್ನು ಹಿಡಿದು ಬಾಣಗಳ ಮಳೆಗರಿಯುತ್ತಾ ಶತಬಲಿಯನ್ನು ಹೊಡೆದು ಅವನ ಸಾರಥಿಯನ್ನು ಕೊಂದು ಹಾಕಿದನು. ತನ್ನ ಸಾರಥಿಯು ಹತನಾದುದನ್ನು ಕಂದ ಶತಬಲಿಯು ಕ್ರೋಧದಿಂದ ಪ್ರಜ್ವಲಿಸುತ್ತಾ ಕುದುರೆಯ ಲಗಾಮುಗಳನ್ನು ಕೈಯಲ್ಲಿ ಹಿಡಿದು ಶತ್ರುವಿನೊಂದಿಗೆ ಹೋರಾಡತೊಡಗಿದನು. ಕವಚವನ್ನು ಕತ್ತರಿಸುವಷ್ಟು ಹರಿತವಾದ ಉಕ್ಕಿನ ಬಾಣಗಳನ್ನು ತೆಗೆದುಕೊಂಡು 4 ಬಾಣಗಳಿಂದ ಕಾಮರೂಪೇಶ್ವರನ ರಥದ 4 ಕುದುರೆಗಳನ್ನು ಹೊಡೆದು ಕೊಂದು ಹಾಕಿದನು. ಅನಂತರ 5ನೆಯ ಬಾಣದಿಂದ ಅವನ ಸಾರಥಿಯ ಶಿರಸ್ಸನ್ನು ಕತ್ತರಿಸಿದನು. ಆ ರೀತಿ ರಾಜನ ಕುದುರೆಗಳು ಮತ್ತು ಸಾರಥಿಯು ಹತರಾಗಲು ಅವನು ರಥದಿಂದ ಕೆಳಗಿಳಿದು ಕೈಯಲ್ಲಿ ಖಡ್ಗವನ್ನು ಹಿಡಿದು ರಥದಲ್ಲಿ ಕುಳಿತಿರುವ ಶತಬಲಿಯತ್ತ ಧಾವಿಸಿದನು. ಆಗ ಶತಬಲಿಯು ತನ್ನ ಖಡ್ಗದಿಂದ ಕಾಮರೂಪರಾಜನ ಖಡ್ಗವನ್ನು ಕತ್ತರಿಸಿ ಅವನ ತಲೆಗೆ ಬಲವಾಗಿ ಹೊಡೆಯಲು ಅವನು ಮೂರ್ಛಿತನಾಗಿ ಕೆಳಗೆ ಬಿದ್ದನು. ಆಗ ರಣರಂಗದಲ್ಲೆಲ್ಲ ಹಾಹಾಕಾರಗಳಾದವು. ಮೂರ್ಛಿತನಾಗಿ ಕೆಳಗೆ ಬಿದ್ದಿರುವ ಕಾಮರಾಜನನ್ನು ಪುನಃ ಭರ್ತ್ರಿಸುತ್ತಾ ಬಂಧಿಸಿದನು. ಅನಂತರ ಶತಬಲಿಯು ಶತ್ರುರಾಜನ ಸರ್ವಸ್ವವನ್ನು ಬಲಾತ್ಕಾರದಿಂದ ಅಪಹರಿಸಿ ಮುಂದೆ ತನ್ನ ಸೇನೆಯೊಂದಿಗೆ ಗಂಗಾತೀರಕ್ಕೆ ಬಂದು ಬಿಡಾರ ಹೂಡಿದನು. ಅಲ್ಲಿರುವಾಗ ಉಗ್ರವಾದ ತಪಸ್ಸನ್ನಾಚರಿಸುತ್ತಿರಲು ಅನೇಕ ಋಷಿವರರನ್ನು ಕಂಡನು. ಅವರಲ್ಲಿ ಕೆಲವರು ಕೇವಲ ಒಣಗಿದ ಎಲೆಗಳನ್ನು ಭಕ್ಷಿಸಿ, ಇನ್ನು ಕೆಲವರು ಗಾಳಿ ನೀರು ಮಾತ್ರ ಸೇವಿಸಿ ತಪಸ್ಸನ್ನಾಚರಿಸುತ್ತಿದ್ದರು. ಕೆಲವರು ಮಹಾಪರಾಕ ವ್ರತವನ್ನು, ಇನ್ನೂ ಕೆಲವರು ಚಾಂದ್ರಾಯಣ ವ್ರತವನ್ನು ಆಚರಿಸುತ್ತಿದ್ದರು. ಅಲ್ಲಿರುವ ಪ್ರತಿಯೊಬ್ಬ ಋಷಿಗೂ ಶತಬಲಿ ರಾಜನು ಭಕ್ತಿಯಿಂದ ನಮಸ್ಕರಿಸಲು ಅವರು ರಾಜನ್ ಕುಶಲ ಪ್ರಶ್ನೆ ಮಾಡಿ ಅವನಿಗೆ ಆಶೀರ್ವದಿಸುತ್ತಾ ಹೇಳಿದರು, ಅಯ್ಯ ಶತಬಲಿ ರಾಜ, ಯುದ್ಧದಲ್ಲಿ ಕಾಮರೂಪೇಶ್ವರನನ್ನು ಬಂಧಿಸಿ ನೀನೇನೋ ಕ್ಷತ್ರಿಯರಿಗೆ ಉಚಿತವಾದ ಧರ್ಮಕರ್ಮಗಳನ್ನು ಮಾಡಿರುವಿ. ಕ್ಷತ್ರಿಯರಾದವರಿಗೆ ಯುದ್ಧದಲ್ಲಿ ಮರಣವೇ ಜಯವು, ಪಲಾಯನವಲ್ಲ ಎಂಬ ಧರ್ಮವನ್ನು ಅಂತಹವರಿಗೆ ಲೋಕದಲ್ಲಿ ಯಾವ ತರಹದ ದೋಷವೂ ಬರಲಾರದು. ಯುದ್ಧ ನಡೆದಾಗ ಸೈನಿಕರೆಲ್ಲ ಓಡಿ ಹೋದರೂ ಕ್ಷತ್ರಿಯ ಧರ್ಮ ಪಾಲಿಸಿದ ಈ ಕಾಮರೂಪೇಶ್ವರನನ್ನು ಈ ರೀತಿ ಬಂಧಿಸಿ ತಂದಿರುವುದು ನಿನಗೆ ಯೋಗ್ಯವಲ್ಲ. ಇದರಿಂದ ಯಾವ ಪುಣ್ಯ ಸಾಧನೆಯೂ ಆಗಲಾರದು. ಆದ್ದರಿಂದ ಇವನನ್ನು ಕೂಡಲೇ ಬಿಟ್ಟು ಬಿಡು. ಈ ಯುದ್ಧದಲ್ಲಿ ಯಾರಿಗೆ ಜಯವಾಗಿದೆ ಹಾಗೂ ಪರಾಜಯವಾಗಿದೆ ಎಂಬುದು ನಿರ್ಧರಿತವಾಗಿಲ್ಲ. ಯಾರು ಅಧಿಕ ಶತ್ರುಗಳನ್ನು ಕೊಂದಿರುವರೋ ಅವರು ಜಯಶಾಲಿಗಳೆಂಬುದಕ್ಕೆ ಮೇಲ್ನೋಟಕ್ಕೆ ಕಂಡುಬಂದರೂ ಜಯಾಪಜಯಗಳು ಅನಿಶ್ಚಿತವಾಗಿವೆ. ಯುದ್ಧದಲ್ಲಿ ವಿಜಯವನ್ನು ಬಯಸುವವರು ವಿಪತ್ತಿನಲ್ಲಿರುವ ಶತ್ರುವನ್ನು ಯಾವ ಕಾಲಕ್ಕೂ ಯಾವ ರೀತಿಯಿಂದಲೂ ಹೊಡೆಯಬಾರದು. ಸಂಗ್ರಾಮದಲ್ಲಿ ಕೆಳಗೆ ಬಿದ್ದ ವೀರನು ಜೀವಂತವಾಗಿದ್ದರೂ ಮೃತನೆಂದೇ ತಿಳಿದು ಶತ್ರುಗಳು ಕೋಪಾದಿಗಳನ್ನು ಬಿಟ್ಟು ಬಿದ್ದಿರುವವನನ್ನು ಅನುಕಂಪದಿಂದ ಸ್ವೀಕರಿಸಬೇಕು. ಯುದ್ಧದಲ್ಲಿ ಕೆಳಗೆ ಬಿದ್ದಿರುವ ವೀರನನ್ನು ಯಾರು ಕೊಲ್ಲುತ್ತಾರೋ ಅಥವಾ ಕೊಲ್ಲೆಸುತ್ತಾರೋ ಅಂತಹವರಿಗೆ ಬ್ರಹ್ಮಹತ್ಯೆಗೆ ಸಮಾನದ ಪಾಪವು ಬರುವುದೆಂದು ಜ್ಞಾನಿಗಳು ಹೇಳುತ್ತಾರೆ. ಬಾಧಿತನಾದ ಸೆರೆ ಹಿಡಿಯಲ್ಪಟ್ಟ ನಾನು ನಿನ್ನವನಾಗಿದ್ದೇನೆ ಎಂದು ಹೇಳುವ ಕ್ಷತ್ರಿಯನನ್ನು ಯಾರು ಕೊಲ್ಲುವರೋ ಅವರು ಬ್ರಹ್ಮಘಾತಕರೆಂದು ತಿಳಿಯಲ್ಪಡುವರು. ವೃದ್ಧನಾದ ಸ್ವಾಮಿಯನ್ನು ಏಕಾಂಗಿಯಾಗಿ ಬಿಟ್ಟು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ರಣಭೂಮಿಯನ್ನು ಬಿಟ್ಟು ಓಡುವ ಕ್ಷತ್ರಿಯರನ್ನು ಆ ಕೂಡಲೇ ಕೊಂದು ಹಾಕಬೇಕು. ಹೀಗೆ ಯುದ್ಧ ಮಾಡದೇ ತಪ್ಪಿಸಿಕೊಂಡು ಓಡಿ ಹೋದವರು ತಾವು ಜೀವಿಸುವವರೆಗೆ ತಮ್ಮ ಸ್ವಾಮಿಯ ಅನ್ನ ಸಂಪತ್ತು ಶಸ್ತ್ರ ಅಲಂಕಾರಾದಿಗಳನ್ನು ಉಪಯೋಗಿಸಿ ಜನ್ಮಾಂತರದಲ್ಲಿ ಗಾರ್ಧಬಗಳಾಗುವರು.
ಆಪತ್ತಿನಲ್ಲಿರುವ ಶತ್ರುವನ್ನು ಎಂದಿಗೂ ಕೊಲ್ಲಬಾರದು. ಬಂಧಿಸಲ್ಪಟ್ಟವನನ್ನು ಅವನು ಮೋಸ ಮಾಡುವವರೆಗೆ ಕೃಪೆಯಿಂದ ನೋಡಿಕೊಳ್ಳಬೇಕು. ಇದು ಕ್ಷತ್ರಿಯರ ಧರ್ಮವಾಗಿದೆ. ಇನ್ನು ತಾನು ಸ್ವತಃ ಸಂಕಟದಲ್ಲಿದ್ದಾಗ ಅಥವಾ ಶತ್ರುವು ಪ್ರಬಲನಾದರೆ ಶತ್ರುವನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲಬೇಕೆಂಬ ವಚನವೇನಿದೆಯೋ ಅದು ತೋರಿಕೆಯ ಧರ್ಮ ವಚನವಾಗಿದ್ದು ಪರಮಾರ್ಥಿಕವಾದುದಲ್ಲ. ಈ ಜಗತ್ತೆಲ್ಲವೂ ಕರ್ಮಾಧೀನವಾಗಿದೆ ಮತ್ತು ಮಾನವರು ಕರ್ಮಾಧೀನನಾಗಿದ್ದಾನೆ. ಸೋಲು ಗೆಲುವುಗಳೆರಡೂ ಕರ್ಮಾಧೀನವಾಗಿವೆ. ಬುದ್ಧಿ, ಸುಖ, ಸಂಪತ್ತು, ದುಃಖಗಳೆಲ್ಲವೂ ಕರ್ಮವನ್ನು ಅನುಸರಿಸಿ ಇರುತ್ತವೆ. ಸತ್ಕಾರ್ಯ, ಅಸತ್ಕಾರ್ಯಗಳು ಪುರುಷನ ಕರ್ಮಾಧೀನವಾಗಿವೆ. ಒಬ್ಬನಿಗೆ ರಾಜ್ಯ ಲಾಭವಾಗುವುದು, ಬೇರೊಬ್ಬನು ಬಂಧಿಸಲ್ಪಡುವುದು. ಪೂರ್ವ ಯೋಜನೆಯಿಲ್ಲದೆ ನಡೆಯುವ ಇವೆಲ್ಲವೂ ಅಚಿಂತ್ಯವಾಗಿದೆ. ಒಬ್ಬನಿಗೆ ಸಕಲ ಸೌಖ್ಯಗಳಿರುವುದು, ಇನ್ನೊಬ್ಬನಿಗೆ ಸೌಖ್ಯಗಳಿಲ್ಲದಿರುವುದು ಈಗ ಕಂಡರೂ ಕಾಲಾಂತರದಲ್ಲಿ ಇದಕ್ಕೆ ವಿಪರೀತವಾಗುವುದನ್ನು ನೋಡಿದಾಗ ಎಲ್ಲವುದನ್ನೂ ಅದು ಹೇಗೆ ಕರ್ಮವು ಕಾರಣವಾಗದೇ ಇದ್ದೀತು. ಒಬ್ಬನಿಗೆ ಇದ್ದಕ್ಕಿದ್ದಂತೆ ಮಹಾವ್ಯಾಧಿಯು ಕಾಣಿಸಿಕೊಳ್ಳುವುದು, ಇನ್ನೊಬ್ಬನಿಗೆ ಇದ್ದಕ್ಕಿದ್ದಂತೆ ಧನವು ಪ್ರಾಪ್ತವಾಗುವುದು. ಹೀಗಿರುವಾಗ ಇದೆಲ್ಲದಕ್ಕೆ ಕರ್ಮವು ಕಾರಣವಾಗದೇ ಇದ್ದೀತೆ. ಒಬ್ಬನಿಗೆ ಇದ್ದಕ್ಕಿದ್ದಂತೆ ಆಪತ್ತುಗಳು ಬರುವವು, ಬೇರೊಬ್ಬನು ದರಿದ್ರನಾಗುವನು. ಇದೆಲ್ಲವನ್ನು ಕಂಡಾಗ ಎಲ್ಲದಕ್ಕೂ ಕರ್ಮವೇ ಕಾರಣವಾಗುವುದೆಂಬುದು ನಿಶ್ಚಿತವಾಗುವುದು. ಇನ್ನು ಕೆಲವರು ಎಲ್ಲದಕ್ಕೂ ಪುರುಷನೇ ಕಾರಣನೆಂದು ತಿಳಿಯುವರು, ಅದೂ ಕೂಡ ನಿಶ್ಚಿತವೇ. ಏಕೆಂದರೆ ಪುರುಷನ ಗ್ರಹಚಾರಗಳೆಲ್ಲ ಕರ್ಮಾಧೀನವೇ ಆಗಿರುತ್ತವೆ. ಪೂರ್ವಕರ್ಮ ವಶದಿಂದ ಮನುಷ್ಯನ ವಿಚಾರಧಾರೆಯು ನಡೆದು ಅದಕ್ಕನುಸಾರವಾಗಿ ಮನುಷ್ಯನು ಕಾರ್ಯಗಳನ್ನು ಮಾಡುವನು. ಹೇ ರಾಜ, ನಾವಂತೂ ದೈವವೇ ಶ್ರೇಷ್ಠವೆಂದು ತಿಳಿಯುತ್ತೇವೆ. ದೈವದಿಂದಲೇ ಸರ್ವವೂ ಲಭಿಸುವುದು, ದೈವದಿಂದಲೇ ಪರಾಭವವಾಗುವುದು, ದೈವದಿಂದಲೇ ಧರ್ಮವೂ ನಡೆಯುವುದು. ನಿರೋಗವಾಗಲಿ ರೋಗ ರುಜಿನವಾಗಲಿ ಎಲ್ಲವೂ ದೈವಾಧೀನವಾಗಿದೆ. ಲಯ ಕ್ಷಯಾದಿಗಳೆಲ್ಲ ದೈವವನ್ನೇ ಆಶ್ರಯಿಸಿವೆ. ಹೇ ರಾಜ, ಈ ಕಾಮರೂಪೇಶ್ವರನು ದೈವದಿಂದ ಪರಾಜಿತನಾಗಿ ವಿಪತ್ತಿನಲ್ಲಿದ್ದಾನೆ ಮತ್ತು ನೀನಾದರೂ ದೈವದಿಂದಲೇ ನಿನ್ನ ತಂದೆಯಿಂದ ಬಂದ ರಾಜ್ಯ ಭಾರವನ್ನು ಪಡೆದಿರುವಿ. ಆದ್ದರಿಂದ ನೀನು ಕೂಡಲೇ ಈತನನ್ನು ಬಂಧ ಮುಕ್ತಗೊಳಿಸುವವನಾಗು. ಆಗ ಶತಬಲಿಯು ಋಷಿಗಳ ಅಜ್ಞಾನುಸಾರವಾಗಿ ಮಹಾಬಲಿಗಳಾದ ಕಾಮರೂಪೇಶ್ವರನನ್ನು ಬಂಧನದಿಂದ ಮುಕ್ತಗೊಳಿಸಿ ತನ್ನ ಮುಂದಿನ ಕಾರ್ಯಗಳ ಬಗ್ಗೆ ಋಷಿಗಳಿಂದ ಮಾರ್ಗದರ್ಶನ ಹಾಗೂ ಆದೇಶಗಳನ್ನು ಪಡೆದು ಮುದದಿಂದ ತನ್ನ ದೇಶಕ್ಕೆ ಹೊರಟು ಹೋದನು. ಎಂಬಲ್ಲಿಗೆ ಆಷಾಢ ಮಾಸದ ಮಹಿಮೆ ಅಧ್ಯಾಯ 2 ಸಂಪೂರ್ಣವಾಯಿತು.